ವೈಷ್ಣವಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಶಾವಿಗೆ ಪಾಯಸ ಅಥವಾ ಹಾಲ್ಕೀರ್ನ ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್: ಅರ್ಧ ಲೀಟ್ರಷ್ಟು ಹಾಲು ತೊಗೊಂಡಿದ್ದೀನಿ, ಅರ್ಧ ಕಪ್ನಷ್ಟು ಶಾವಿಗೆ, ಅರ್ಧ ಕಪ್ನಷ್ಟು ಸಕ್ಕರೆ ಕ್ವಾಂಟಿಟಿ ಹೆಚ್ಚು ಕಡಿಮೆ ನಿಮಗೆ ಟೇಸ್ಟಿಗೆ ತಕ್ಕಂತೆ ಹಾಕೋಬೋದು. 1 ಟೇಬಲ್ ಸ್ಪೂನ್ನಷ್ಟು ಒಣ ದ್ರಾಕ್ಷಿ, 1 ಟೇಬಲ್ ಸ್ಪೂನ್ನಷ್ಟು ಗೋಡಂಬಿ ಚೂರುಗಳು, 3 ರಿಂದ 4 ಬಾದಾಮಿನ ಕುಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಬೇಕಿದ್ದರೆ ಅಂಗಡಿಲಿ ಸಿಗೋವಂಥ ಬಾದಾಮಿ ಪುಡಿನಾದರೂ ಹಾಕೋಬೋದು. 4-5 ಕೇಸರಿ ದಳನ ಹಾಲಲ್ಲಿ ನೆನೆಸಿಟ್ಕೊಳ್ಳಿ. ತುಪ್ಪ 2 ಟೀ ಸ್ಪೂನ್ನಷ್ಟು, ಏಲಕ್ಕಿ ಪುಡಿ 1 ಟೀ ಸ್ಪೂನ್ನಷ್ಟು, 2 ರಿಂದ 3 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೋಬೇಕು. ಈಗ ಹೇಗೆ ಮಾಡೋದಂತ ನೋಡೋಣ. ಒಂದು ಪ್ಯಾನ್ನ ಬಿಸಿ ಮಾಡಿ, ಬಿಸಿ ಆದಮೇಲೆ 1 ಟೀ ಸ್ಪೂನ್ನಷ್ಟು ತುಪ್ಪ ಹಾಕಿ, ಬಿಸಿ ಆದ ನಂತರ ಗೋಡಂಬಿ ಹಾಕ್ಕೊಂಡು ಹುರ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಲೋ ಫ್ಲೇಮ್ನಲ್ಲೇ ಹುರ್ಕೊಳ್ಳಿ. ಆದಷ್ಟು ಈ ರೀತಿ ಕಲರ್ ಚೇಂಜ್ ಆದಮೇಲೆ ದ್ರಾಕ್ಷಿ ಹಾಕ್ಕೊಂಡು ಸ್ವಲ್ಪ ಕೆಂಬಣ್ಣಗೆ ಬರೋವರೆಗೂ ಹುರ್ಕೊಳ್ಳಿ. ಎಲ್ಲ ಈ ರೀತಿ ಹುರ್ಕೊಂಡು ತೆಗೆದಿಟ್ಕೊಳ್ಳಿ. ಅದೇ ಪ್ಯಾನ್ಗೆ ಒಂದು ಅರ್ಧ ಟೀ ಸ್ಪೂನ್ನಷ್ಟು ತುಪ್ಪ ಹಾಕಿ ಶಾವಿಗೆನ ಹಾಕಿ ಹುರ್ಕೋಬೇಕು. ತುಂಬ ಕೆಂಪಗಾಗೋವರೆಗೂ ಹುರ್ಕೋಬೇಡಿ, ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಳ್ಳಿ. ಆದಷ್ಟು ಲೋ ಫ್ಲೇಮ್ನಲ್ಲೇ ಹುರ್ಕೊಳ್ಳಿ. ಈ ರೀತಿ ಗೋಲ್ಡನ್ ಬ್ರೌನ್ ಬಂದಮೇಲೆ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಡಿ. ನೆಕ್ಸ್ಟ್ ಒಂದು ಪಾತ್ರೆಯಲ್ಲಿ ಹಾಲು ಕಾಯಕ್ಕಿಡಿ. ಹಾಲು ಈ ರೀತಿ ಉಕ್ಕು ಬಂದಾಗ ಸ್ವಲ್ಪ ಸಿಮ್ನಲ್ಲಿಟ್ಟು ಕುದಿಸ್ಕೋಬೇಕು. ಒಂದು 5 ನಿಮಿಷ. ಒಂದು 5 ನಿಮಿಷ ಆದಮೇಲೆ ಹುರಿದಿರೋ ಅಂಥ ಶಾವಿಗೆ ಹಾಕ್ಕೊಳ್ಳಿ. ಶಾವಿಗೆ ಚೆನ್ನಾಗಿ ಬೇಯಬೇಕು. ಒಂದು 15 ರಿಂದ 20 ನಿಮಿಷ ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೋಬೇಕು. ಮುಚ್ಚಕ್ಕೆ ಹೋಗಬೇಡಿ, ಹಾಗೆ ಬೇಯಿಸಬೇಕು. ಇದಕ್ಕೆ ಒಂದು 15 ನಿಮಿಷ ಆದಮೇಲೆ ಸಕ್ಕರೆ ಹಾಕ್ಕೊಳ್ಳಿ. ಸಕ್ಕರೆ ಕರಗೋವರೆಗೂ ಒಂದು 5 ನಿಮಿಷ ಕುದಿಸ್ಕೊಳ್ಳಿ. ಒಂದು 5 ನಿಮಿಷ ಆದಮೇಲೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಪುಡಿ, ಏಲಕ್ಕಿ ಪುಡಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ, ಕೇಸರಿನ ಈ ರೀತಿ ಕೈಯಲ್ಲಾದರೂ ಸರಿ, ಸ್ಪೂನಲ್ಲಾದರೂ ಸರಿ ಸ್ವಲ್ಪ ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ. ಕಲ್ಲರು ಚೆನ್ನಾಗಿ ಬರುತ್ತೆ, ಹೆಲ್ತ್ಗೂ ಕೂಡ ಒಳ್ಳೆಯದು. ಈ ರೀತಿ ಎಲ್ಲ ಮಿಕ್ಸ್ ಮಾಡಿ 1-2 ನಿಮಿಷ ಕುದಿಸ್ಕೋಬೇಕು. ಶಾವಿಗೆ ಪಾಯಸ ಮಾಡುವಾಗ ಲಿಡ್ ಕ್ಲೋಸ್ ಮಾಡಬಾರ್ದು. ಎಲ್ಲ ಆದಮೇಲೆ ಗ್ಯಾಸ್ ಆಫ್ ಮಾಡಿ ಒಂದು 5 ರಿಂದ 10 ನಿಮಿಷ ಬಿಟ್ಟು ಸರ್ವ್ ಮಾಡ್ಕೊಳ್ಳಿ. ಸ್ವಲ್ಪ ತಿಕ್ಕಾಗುತ್ತೆ ಶಾವಿಗೆ ಪಾಯಸ, ಸೊ ಈ ಕನ್ಸಿಸ್ಟೆನ್ಸಿನೇ ಇರಬೇಕು. ತುಂಬ ಸುಲಭವಾಗಿ ಮಾಡ್ಬೋದು, ಈಸಿಯಾಗಿ ಆಗೋ ಅಂಥ ರೆಸಿಪಿ. ನಿಮಗೂ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಮನೆಯಲ್ಲೂ ಈ ಶಾವಿಗೆ ಪಾಯಸನ ಮಾಡಿ ನಿಮ್ಮ ಅನಿಸಿಕೆ, ಅಭಿಪ್ರಾಯನ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.